ನಮಸ್ಕಾರ ಎಲ್ರಿಗೂ. ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇಷ್ಟೊಂದು ಚೆನ್ನಾಗಿ ದಾಸವಾಳ ಹೂವೆಲ್ಲ ಬಿಡೋದಕ್ಕೆ ನಾನು ಯಾವ ಫರ್ಟಿಲೈಸರ್ನ ಕೊಡ್ತೀನಿ ಅಂತ ನೋಡೋಣ. ಅದರಲ್ಲೂ ನಮ್ಮ ಗಾರ್ಡನಲ್ಲಿ ಇಷ್ಟೊಂದು ಚೆನ್ನಾಗಿ ಹೂವೆಲ್ಲ ಬಿಟ್ಟಾಗ ನೋಡೋದಕ್ಕೂ ತುಂಬಾ ಖುಷಿಯಾಗುತ್ತೆ. ಅದು ಒಂದು ರೀತಿ ಹೇಳ್ಬೇಕಂದ್ರೆ ರಾಶಿ ರಾಶಿ ಹೂವು ಅಂತಲೇ ಹೇಳ್ಬೋದು. ನೋಡಿ, ಒಂದೊಂದು ಗಿಡದಲ್ಲೂ 4, 5 ಈ ರೀತಿ ಹೂಗಳೆಲ್ಲ ಬಿಡ್ತಾ ಇದೆ. ಬನ್ನಿ ಇವಾಗ ಅದು ಯಾವ ಫರ್ಟಿಲೈಸರ್ ಅಂತ ನೋಡೋಣ. ನೋಡಿ, ಇದು ಕಡಲೆಕಾಯಿ ಹಿಂಡಿ. ಈ ಕಡಲೆಕಾಯಿ ಹಿಂಡಿನ ನೀವು ನೆನೆಸ್ಬಿಟ್ಟಾದರೂ ಗಿಡಗಳಿಗೆ ಕೊಡ್ಬೋದು, ಇಲ್ಲ ಪೌಡ್ರ್ ಮುಖಾಂತರನೂ ಕೊಡ್ಬೋದು. ಅಂದರೆ ನನ್ನ ಪ್ರಕಾರ ನೆನೆಸ್ಬಿಟ್ಟು ಕೊಟ್ರೇ ಉತ್ತಮ ಅಂತ ನನ್ನ ಅನಿಸಿಕೆ. ನೋಡಿ, ಇವಾಗ ನಾನು ಒಂದು ಅರ್ಧ ಬಕೆಟ್ ನೀರು ತಗೊಂಡು ಅದರೊಳಗೆ ಒಂದು ಸ್ವಲ್ಪ ಅಂದರೆ ಒಂದು 4-5 ಪೀಸ್ ಅಷ್ಟನ್ನು ಹಾಕಿಬಿಟ್ಟು ಇದನ್ನು ನೆನೆಯೋಕ್ಕೆ ಬಿಡಬೇಕು. ಅಂದರೆ ನಾನು ಒಂದು 2 ದಿನ ನೆನೆಯೋಕ್ಕೆ ಅಂತ ಇಟ್ಟಿದ್ದೀನಿ. ನೀವು ಒಂದು ವಾರ ಬೇಕಿದ್ರೂ ನೆನೆಸಿ ಕೊಡ್ಬೋದು, ಇಲ್ಲಾಂದರೆ ಒಂದು 2-3 ದಿನ ನೆನೆಸಿ ಇಟ್ಬಿಟ್ಟು ಸಹ ಕೊಡ್ಬೋದು. ನೋಡಿ, ಅಂದರೆ ನಾನು ಸಂಜೆ ನೆನೆಸಿ ಇಟ್ಟಿರೋದು, ಬೆಳಗ್ಗೆ ಅಷ್ಟರೊಳಗೆ ನೋಡಿ ಎಷ್ಟು ಚೆನ್ನಾಗಿ ಅದು ಪರ್ಮೆಂಟ್ ಆಗಿದೆ ಅಂತ. ಇನ್ನು ಇದು ಫಸ್ಟ್ನೇ ದಿನದ್ದು ನೋಡಿ, ಇದು ಬೆಳಗ್ಗೆ ಆಗಿರೋ ಅಂಥದ್ದು. ನೋಡಿ ಎಷ್ಟು ಚೆನ್ನಾಗಾಗಿದೆ. ಅದರಲ್ಲೂ ನಾವು ಹಿಂಗೆ ತಿರ್ಸ್ತಾ ಇರ್ಬೇಕಾದ್ರೆ ಒಳ್ಳೆ ಘಮ ಘಮ ಅಂತ ಪರಿಮಳ ಬರ್ತಾ ಇರುತ್ತೆ. ಈ ಹಿಂಡಿನ ಹಸುಗಳಿಗೂ ಸಹ ಕೊಡ್ತಾರೆ. ಯಾಕೆ ಹಸುಗಳು ಕೊಡ್ತಾರೆ ಅಂದರೆ ಹಾಲೆಲ್ಲ ಹೆಚ್ಚು ಕೊಡುತ್ತೆ ಅನ್ನೋದಕ್ಕೋಸ್ಕರ ಈ ಹಿಂಡಿನ ಕೊಡ್ತಾರೆ. ಹಾಗೆ ಗಿಡಗಳಿಗೆ ಬಳಸೋದ್ರಿಂದನೂ ಅಷ್ಟೇ ಒಳ್ಳೆ ಇಳುವರಿ ಸಿಗುತ್ತೆ ಅನ್ನೋದಕ್ಕೋಸ್ಕರನೇ ಇದನ್ನು ಗಿಡಗಳಿಗೆ ಬಳಸ್ತಾರೆ. ನೋಡಿ, ಅಂದರೆ ಇದು ಫಸ್ಟ್ನೇ ದಿನ, ಇದು ಇನ್ನೊಂದು 2ನೇ ದಿನ. ನಾನು ಫಸ್ಟ್ನೇ ದಿನ ಈ ಥರ ಎಲ್ಲ ತಿರ್ಸ್ಬಿಟ್ಟು ಅದು ಒಂದು ಬಟ್ಟೆ ಮುಚ್ಚಿ ಇಟ್ಟಿದ್ದೆ. ಇನ್ನು ನೋಡಿ 2ನೇ ದಿನ ಇದು ಎಷ್ಟು ಚೆನ್ನಾಗಿ ಅದು ಪರ್ಮೆಂಟ್ ಆಗಿದೆ. ಅದರಲ್ಲಿರೋಂತಹ ಸತ್ವ ಎಲ್ಲ ಚೆನ್ನಾಗಿ ನೆಂದು ಬಿಟ್ಕೊಂಡಿದೆ. ಈ ಥರ 2 ದಿನ ಅಥವಾ 3 ದಿನ ಇಲ್ಲ ನೀವು ಒಂದು ವಾರ ನೆನೆಸಿ ಇಟ್ಬಿಟ್ಟು ಸಹ ನೀವು ಗಿಡಗಳಿಗೆ ಕೊಡ್ಬೋದು. ನೋಡಿ, ನಾನು 2 ದಿನ ನೆನೆಸಿ ಇಟ್ಟಿದ್ದೆ. ಇವಾಗ ನೋಡಿ, ನಾನು ಒಂದು ಟಬ್ಬಲ್ಲಿ ನೀರನ್ನ ತೊಗೊಂಡಿದ್ದೀನಿ. ನೀರು ತೊಗೊಂಡು ಅದ್ರ ಫುಲ್ಲು ಒಂದು ಟಬ್ಬು ನೀರು ಫುಲ್ಲು ತೊಗೊಂಡಿದ್ದೀನಿ. ಇದರಲ್ಲಿ ನಾನು ಒಂದು ಜಗ್ಗನ್ನ ಹಾಕ್ಬಿಟ್ಟು ಅಷ್ಟು ಹಾಕಿ ಮಿಕ್ಸ್ ಮಾಡ್ಕೊತಿದ್ದೀನಿ ಚೆನ್ನಾಗಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಜಾಸ್ತಿ ಗಟ್ಟಿಗೂ ಹಾಕೋಬಾರ್ದು ಮತ್ತು ಜಾಸ್ತಿ ತೆಳುಗೂ ಸಹ ಹಾಕೋಬಾರ್ದು. ಒಂದು ಮೀಡಿಯಮಲ್ಲಿ ಕಲಿಸ್ಕೋಬೇಕು. ನಾನಂದರೆ ಇದಕ್ಕೆ 2 ಜಗ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡಿಬಿಟ್ಟು ನೀವು ದಾಸವಾಳ ಗಿಡಗಳಿಗೆ ಕೊಡ್ಬೋದು. ನೋಡಿ, ಅದು ಫಸ್ಟ್ಗೆ ಅದು ಮಣ್ಣೆಲ್ಲ ಲೂಸ್ ಮಾಡಿಬಿಟ್ಟು ಆಮೇಲೆ ಇದನ್ನು ಕೊಡಬೇಕು ಲಿಕ್ವಿಡ್ನ. ಏಕೆಂದರೆ ಮಣ್ಣು ಲೂಸ್ ಮಾಡಿಲ್ಲ ಅಂದರೆ ನಾವು ಹಂಗೆ ಕೊಡ್ತಾ ಇತ್ತು ಅಂದರೆ ಅದೆಲ್ಲ ಕೆಳಗಡೆ ಇಳಿದೋಗ್ಬಿಡುತ್ತೆ. ಮಣ್ಣು ಲೂಸ್ ಮಾಡಿ ಕೊಡ್ತು ಅಂದರೆ ಅದು ಡೈರೆಕ್ಟಾಗಿ ಅದ್ರ ಬೇರುಗಳಿಗೂ ಸಹ ತಾಕುತ್ತೆ. ಇಂತಹ ಲಿಕ್ವಿಡೆಲ್ಲ ನಾವು ಗಿಡಗಳಿಗೆ ಕೊಟ್ಟಾಗ ಅದು ಮಣ್ಣು ಲೂಸ್ ಮಾಡಿ ನಾವು ಕೊಟ್ಟಾಗ ಅದಕ್ಕೆ ಬೇರಿಗೆ ತಾಕುತ್ತಲ್ಲ, ಆವಾಗ ಅದಕ್ಕೆ ಒಂಥರ ಎನರ್ಜಿ ಸಿಕ್ಕದಂಗೂ ಸಹ ಆಗುತ್ತೆ. ಹಂಗಾಗಿ ನೋಡಿ, ನಾನು ಇವಾಗ ಅದು ಮಣ್ಣೆಲ್ಲನೂ ಲೂಸ್ ಮಾಡ್ತಾ ಇದ್ದೀನಿ. ಫಸ್ಟಿಗೆ ನಾನು ಎಲ್ಲ ದಾಸವಾಳ ಗಿಡಗಳಿಗೂ ಮಣ್ಣು ಲೂಸ್ ಮಾಡಿಬಿಟ್ಟು ಆಮೇಲೆ ಕೊಡ್ತೀನಿ. ಯಾಕೆಂದರೆ ಒಂದೊಂದೇ ಗಿಡಕ್ಕೆ ಮಣ್ಣು ಲೂಸ್ ಮಾಡ್ಕೊಂಡು ಅದು ಲಿಕ್ವಿಡ್ ಕೊಡೋದು ನನಗೆ ಕಷ್ಟ ಆಗುತ್ತೆ. ಹಂಗಾಗಿ ಸ್ವಲ್ಪ ಫಸ್ಟಿಗೆ ಒಂದು ಲೈನಲ್ಲೆಲ್ಲ ಮಣ್ಣು ಲೂಸ್ ಮಾಡಿಬಿಟ್ಟು ಆಮೇಲೆ ಕೊಡೋಣ ಅಂದ್ಬಿಟ್ಟು ನೋಡಿ ಮಣ್ಣು ಲೂಸ್ ಮಾಡ್ತಾ ಇದ್ದೀನಿ. ಅದರೊಳಗೆ ಸ್ವಲ್ಪ ಸೊಪ್ಪು ಅದು ಇದು ಎಲ್ಲ ಬೆಳ್ಕೊಂಡಿದೆ. ಫಸ್ಟ್ಗೆ ನಾನು ಗಾರ್ಡನ್ ವೇಸ್ಟು ಒಣಗಿರೋ ಹೂವೆಲ್ಲ ಹಾಕಿದ್ದೆ ಇದರಲ್ಲಿ. ಅದೆಲ್ಲ ಚೆನ್ನಾಗಿ ಕೊಳ್ತು ಗೊಬ್ಬರ ಆಗಿದೆ. ಅದು ಮಣ್ಣು ಲೂಸ್ ಮಾಡಿದ್ರೆ ಅದು ದಾರ ಎಲ್ಲ ಬರ್ತಾ ಇದೆ. ನೋಡಿ, ಈಗ ನಾವು ಹಿಂಗೆ ಹೇಳ್ದಂಗೆಲ್ಲ ದಾರ ಬರ್ತಾ ಇದೆ. ಹಾಗಾಗಿ ಇದರಲ್ಲಿ ಸ್ವಲ್ಪ ನಾನು ಬೀನ್ಸ್ ಬಳ್ಳಿನೂ ಇಟ್ಟಿದ್ದೆ. ನೋಡಿ, ಅದು ಅಷ್ಟೇ, ಅದು ಬೀನ್ಸೂ ಅಷ್ಟೇ ತುಂಬ ಚೆನ್ನಾಗಿ ಬರ್ತಾ ಇದೆ. ಹೆಂಗೂ ಅದು ದಾಸವಾಳ ಗಿಡ ಪಾಟ್ ಖಾಲಿ ಇರುತ್ತೆ. ಆ ಪಾಟ್ ಖಾಲಿ ಇದ್ದಾಗ ಯಾವುದಾದ್ರು ಈ ಥರ ಬೀನ್ಸ್ ಸಸಿನೋ ಏನಾದರೂ ಇಟ್ಕೊಳ್ಳಿ. ನೋಡಿ, ಇಲ್ಲಿ ಪಾಟ್ ಪಕ್ಕದಲ್ಲಿ ಚಿಕ್ಕ ಪಾಟಲ್ಲಿ ಸಸಿ ಇದೆಯಲ್ಲ, ಅದು ಕಟಿಂಗಿಂದ ಬಂದಿರೋದು ದಾಸವಾಳ ಗಿಡ. ನೋಡಿ, ಇವಾಗ ನಾನು ಎಲ್ಲ ದಾಸವಾಳ ಗಿಡಗಳಿಗೂ ಈ ಲಿಕ್ವಿಡ್ನ ಹಾಕ್ತಾಯಿದ್ದೀನಿ. ಅದರಲ್ಲೂ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಈ ಕಡಲೆಕಾಯಿ ಹಿಂಡಿನ ನಾವು ಗಿಡಗಳಿಗೆ ಬಳಸೋದ್ರಿಂದ ಪರಿಮಳ ಅಂತೂ ತುಂಬ ಚೆನ್ನಾಗಿ ಘಮ ಘಮ ಅಂತಿರುತ್ತೆ. ನಾನು ಒಂದೊಂದು ಸತಿ ತಿಂದ್ಬಿಡ್ಬೇಕು ಅಂತ ಅನ್ನೋಷ್ಟು ಅಷ್ಟು ಆಸೆ ಆಗುತ್ತೆ. ಅಷ್ಟು ಘಮ ಘಮ ಅಂತಿರುತ್ತೆ. ನೋಡಿ, ನಾನು ಎಲ್ಲ ದಾಸವಾಳ ಗಿಡಗಳಿಗೂ ಕೊಡ್ತಾಯಿದ್ದೀನಿ. ಅದರಲ್ಲೂ ಎಷ್ಟು ಚೆನ್ನಾಗಿ ಮೊಗ್ಗುಗಳೆಲ್ಲ ತುಂಬ್ಕೊಂಡಿದೆ. ಮೊಗ್ಗು, ಹೂವು ಈ ಥರ ಎಲ್ಲ ತುಂಬ್ಕೊಂಡಿದ್ದಾಗ ನೋಡೋದಕ್ಕೂ ಒಂಥರ ಖುಷಿನೂ ಅಂತ ಅನಿಸುತ್ತೆ. ನಿಮಗೆ ಕಡಲೆಕಾಯಿ ಹಿಂಡಿ ಆಗಲಿ ಅಥವಾ ಬೇವಿನ ಹಿಂಡಿ ಆಗಲಿ, ಎಪ್ಸಮ್ ಸಾಲ್ಟು, ಪಾಟು, NPK ಏನೇ ಬೇಕಿತ್ತು ಅಂದ್ರೂ ವಾಟ್ಸಪ್ ಮಾಡಿ ಬುಕ್ ಮಾಡ್ಕೋಬೋದು. ಕಡಲೆಕಾಯಿ ಹಿಂಡಿನ 1 ವಾರದವರೆಗೂ ನೆನೆಸ್ಬಿಟ್ಟು ಚೆನ್ನಾಗಿ ಅದು ಪರ್ಮೆಂಟೇಷನ್ ಆದಾಗ ಆ ಮಲ್ಲಿಗೆ ಗಿಡಗಳಿಗೂ ಕೊಡ್ಬೋದು. ಮಲ್ಲಿಗೆ ಗಿಡದಲ್ಲೂ ಹೆಚ್ಚು ಇಳುವರಿ ಎಲ್ಲನೂ ಸಹ ಬರುತ್ತೆ. ಹಾಗಾಗಿ ಈ ಕಡಲೆಕಾಯಿ ಹಿಂಡಿನ ಎಲ್ಲ ಗಿಡಗಳಿಗೂ ಕೊಡ್ಬೋದು, ಏನೂ ತೊಂದರೆ ಆಗೋದಿಲ್ಲ. ಏಕೆಂದರೆ ಇದು ಆರ್ಗಾನಿಕ್ ಆಗಿರೋದ್ರಿಂದ ಎಲ್ಲ ಗಿಡಗಳಿಗೂ ಹಾಕ್ಬೋದು. ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಪರವಾಗಿಲ್ಲ, ಏನೂ ಸಮಸ್ಯೆ ಆಗೋದಿಲ್ಲ. ಅಂದರೆ ಈ ಲಿಕ್ವಿಡ್ನ ನಾನಿವತ್ತು ಬರೀ ದಾಸವಾಳ ಗಿಡಗಳಿಗೆ ಮಾತ್ರ ಕೊಡ್ತಾಯಿದ್ದೀನಿ. ಇದನ್ನು ಪೌಡ್ರ್ ಮುಖಾಂತರನೂ ಸಹ ಗಿಡಗಳಿಗೆ ಕೊಡ್ಬೋದು. ಅಂದರೆ ಸ್ವಲ್ಪ ಮಣ್ಣೆಲ್ಲ ಲೂಸ್ ಮಾಡಿಬಿಟ್ಟು ಆ ಕಡಲೆಕಾಯಿ ಹಿಂಡಿನ ಪೌಡ್ರು ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ಪೌಡ್ರ್ ಥರ ಮಾಡಿಬಿಟ್ಟು ಸಹ ಕೊಡ್ಬೋದು. ಪೌಡ್ರ್ ಥರ ಮಾಡಿ ಕೊಡ್ತು ಅಂದರೆ ಅದು ಸ್ವಲ್ಪ ಕರಗೋದು ಲೇಟ್ ಆಗುತ್ತೆ ಅಂತ ನನ್ನ ಅನಿಸಿಕೆ. ಈ ಥರ ಲಿಕ್ವಿಡ್ ಮುಖಾಂತರ ಕೊಟ್ರೇ ಬೇಗ ಬೇರುಗಳಿಗೆ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ.
ತುಂಬ ಜನ ಹೇಳ್ತಿರ್ತೀರ ನಮ್ಮ ಗಾರ್ಡನಲ್ಲಿ ನಾವು ಎಷ್ಟು ಕೇರ್ ಮಾಡಿದ್ರು ನಮ್ಗೆ ಇಷ್ಟೊಂದು ಚೆನ್ನಾಗೆಲ್ಲ ಹೂ ಬರೋದಿಲ್ಲ, ನಿಮ್ಮ ಕೈಲಿ ಏನೋ ಜಾದೂ ಇದೆ, ಅಷ್ಟೊಂದು ಚೆನ್ನಾಗಿ ಹೂಗಳೆಲ್ಲ ಬರುತ್ತೆ, ಮತ್ತು ನೀವು ಇಟ್ಟಿದ್ದ ಗಿಡಗಳೂ ಅಷ್ಟೇ ಚೆನ್ನಾಗಿ ಬರುತ್ತೆ ಅಂತೀರ. ಜಾದೂ ಆ ಥರ ಏನೂ ಇಲ್ಲ. ನೀವು ಬೆಳೆಸ್ದಂಗೆ ನಾನು ಬೆಳೆಸ್ತೀನಿ ಅಷ್ಟೇ. ಯಾವುದೇ ಒಂದು ಗಿಡಗಳಾದರೂ ಅಷ್ಟೇ ಅಲ್ವಾ, ನಾವು ಕೇರ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ಮಕ್ಕಳನ್ನ ನಾವು ಯಾವ ರೀತಿ ಜೋಪಾನ ಮಾಡ್ತೀವಿ ನೋಡಿ, ಅದೇ ರೀತಿ ನಾವು ಗಿಡಗಳನ್ನ ಜೋಪಾನ ಮಾಡಿದ್ರೆ ನಾವು ಅದರಲ್ಲಿ ಅಪೇಕ್ಷೆ ಪಟ್ಟಂಗೆ ಅದರಿಂದ ನಮಗೆ ಒಳ್ಳೆಯ ರಿಸಲ್ಟೂ ಸಹ ಸಿಗುತ್ತೆ. ಒಂದೊಂದು ಸರಿ ನಮಗೆ ಯಾರಿಂದನೂ ಸಿಗದೇ ಇರೋ ಅಂತಹ ನೆಮ್ಮದಿ ಖುಷಿ ಗಿಡದಲ್ಲಿ ಸಿಗುತ್ತೆ ನಮಗೆ. ದಾಸವಾಳ ಗಿಡಗಳನ್ನ ಸ್ವಲ್ಪ ಟ್ರಿಮ್ ಮಾಡೋಣ ಅನ್ಕೊತೀನಿ, ಅದು ಮೊಗ್ಗುಗಳಂತೂ ಮುಗೀತಾನೇ ಇಲ್ಲ. ನಾನು ಅದು ಹೂವೆಲ್ಲ ಖಾಲಿ ಆಗಲಿ ಆಮೇಲೆ ಸ್ವಲ್ಪ ಟ್ರಿಮ್ ಮಾಡೋಣ ಅಂತ ಅಂದ್ಕೊಳ್ತೀನಿ. ಅದು ಯಾವಾಗ ಅದು ಮುಗಿಯುತ್ತೋ ಯಾವಾಗ ಟ್ರಿಮ್ ಮಾಡ್ತೀನೋ ಗೊತ್ತಿಲ್ಲ. ನಾನು ಅದು ಮೊಗ್ಗು ಜಾಸ್ತಿ ಇದ್ದಾಗ ಟ್ರಿಮ್ ಮಾಡೋಕ್ಕೆ ಮನಸ್ಸೂ ಸಹ ಬರೋದಿಲ್ಲ. ದಾಸವಾಳ ಗಿಡಗಳನ್ನ ಸ್ವಲ್ಪ ನಾನು ತುದಿಯೆಲ್ಲನೂ ಚಿವುಟಿದ್ದೆ, ಹಾಗಾಗಿ ಅದು ಸ್ವಲ್ಪ ಬುಷಿಯಾಗಿ ಬಂದಿದೆ. ಇವೆಲ್ಲ ಕಟಿಂಗಿಂದ ಬಂದಿರೋವು ನೋಡಿ. ಆ ಕಟಿಂಗಿಂದ ಬಂದಿರೋದ್ರಲ್ಲೂ ಮೊಗ್ಗುಗಳಾಗಿದ್ದಾವೆ ನೋಡಿ. ಅಂದರೆ ನಾನು ಊರಿಂದ ತೊಗೊಬಂದು ಇಟ್ಟಿದ್ದು ಕನಕಾಂಬರ ಕಲ್ಲರು ಅಂತ ಹೇಳಿದ್ನಲ್ಲ, ಆ ಥರದ್ದು ತುಂಬ ಚೆನ್ನಾಗಿ ಕಟಿಂಗ್ ಎಲ್ಲ ಬಂದು ಅದರಲ್ಲಿ ಮೊಗ್ಗು ಸಹ ಬಂದಿದೆ. ಅಂದರೆ ನಾನು ಇದನ್ನು 2ನೇ ಸತಿ ರಿಪಾರ್ಟ್ ಮಾಡಿರೋದು. ಕಟಿಂಗ್ ಇಟ್ಟು ಅದಾದಮೇಲೆ ಚೆನ್ನಾಗಿ ಗಿಡಗಳೆಲ್ಲ ಬಂದು ಸ್ವಲ್ಪ ಬೇರೆಲ್ಲ ಚೆನ್ನಾಗಿ ಬಂದಮೇಲೆ ನಾನು ಬೇರೆದಕ್ಕೆ ಇಟ್ಟಿರೋದು. ಕೆಲವ್ರು ಹೇಳ್ತಿರ್ತೀರ ಹೈಬ್ರಿಡ್ ದಾಸವಾಳ ಎಲ್ಲ ಕಟಿಂಗಿಂದ ಬರೋದಿಲ್ಲ ಅಂತೀರ ನೋಡಿ. ಇವೆಲ್ಲ ನಾನು ಹೈಬ್ರಿಡ್ ದಾಸವಾಳಗಳನ್ನೇ ಕಟಿಂಗಿಂದ ಬೆಳೆಸಿರೋದು. ಅದರಲ್ಲೂ ಎಷ್ಟು ಚೆನ್ನಾಗಿ ಬಂದು ಅದರಲ್ಲಿ ಮೊಗ್ಗುಗಳೂ ಸಹ ಶುರುವಾಗಿದ್ದಾವೆ. ಡಬಲ್ ಪೆಟಲ್ ಆಗಿರ್ಬೋದು, ಸಿಂಗಲ್ ಪೆಟಲ್ ಆಗಿರ್ಬೋದು, ಅದೆಲ್ಲನೂ ನಾನು ಕಟಿಂಗಿಂದನೇ ಸುಮಾರು ಬೆಳೆಸ್ಕೊಂಡಿದ್ದೀನಿ ದಾಸವಾಳ ಗಿಡಗಳನ್ನ. ಕಟಿಂಗಿಂದ ಬಂದಿರೋ ಅಂತಹ ದಾಸವಾಳ ಗಿಡಗಳನ್ನ ಯಾವಾಗ ಹೂ ಬಿಡುತ್ತೋ ಅಂತ ನಾನು ಕಾಯ್ತಾ ಇದ್ದೀನಿ. ಅದು ಯಾವಾಗ ಹೂ ಬರುತ್ತೋ ನೋಡಬೇಕು. ಇನ್ನು ಇದು ಅಷ್ಟೇ, ನಮ್ಮ ದೊಡ್ಡಮ್ಮರೂರಿಂದ ತೊಗೊಬಂದು ಹಾಕಿದ್ದೆ ಸಿಂಗಲ್ ಪೆಟಲ್ಲು ಅಂತ ಹೇಳಿದ್ನಲ್ಲ, ಅದೂ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಚಿಗುರಿ ಅದರಲ್ಲಿ ಮೊಗ್ಗು ಸಹ ಆಗಿದೆ. ಪಿಂಕುದು ಅಂದರೆ ಚಿಕ್ಕ ಚಿಕ್ಕದಾಗಿ ಹೂ ಬಿಡುತ್ತಲ್ಲ ಅದನ್ನು ತೆಗೆದು ಈ ಸೈಡ್ ಇಟ್ಟಿದ್ದೀನಿ. ಇದನ್ನು ರೀಪಾರ್ಟ್ ಮಾಡಬೇಕು, ನನಗೆ ಟೈಮೇ ಸಿಗ್ತಾ ಇಲ್ಲ. ಈಗ ಗಾರ್ಡನ್ ಜೊತೆಗೆ ನನಗಿನ್ನೂ ಒಂದು ಎಕ್ಸ್ಟ್ರಾ ಕೆಲಸ ಬೇರೆ ಮಾಡ್ಕೊಂಡಿದ್ದೀನ, ಹಂಗಾಗಿ ಆ ಕೆಲಸ ಮಾಡ್ಕೋಬೇಕು. ಮನೆ ಕೆಲಸ, ಇನ್ನು ಗಾರ್ಡನ್ ಕೆಲಸ, ಸ್ವಲ್ಪ ಕೆಲಸ ಹೆವಿನೇ ಆಯಿತು ಅನಿಸುತ್ತೆ. ಏನು ಮಾಡೋಕ್ಕಾಗೋದಿಲ್ಲ, ಮಾಡಲೇಬೇಕು. ಅದರಲ್ಲೂ ನಾನು ತುಂಬ ಬ್ಯುಸಿ ಆಗಬೇಕು ಅನ್ನೋದಕ್ಕೋಸ್ಕರನೇ ನಾನು ಈ ಕೆಲಸನ ಆಯ್ಕೆ ಮಾಡ್ಕೊಂಡಿದ್ದು ನೋಡಿ. ಇದನ್ನು ಅಷ್ಟೇ ನಾನು ಕಟಿಂಗಿಂದನೇ ಬೆಳೆಸಿರೋದು ನೋಡಿ. ಅಂದರೆ ಅದನ್ನು ನಾನು ಪ್ರೂನ್ ಮಾಡಿದ್ದೀನಿ, ತುಂಬ ಉದ್ದ ಬೆಳ್ಕೊಂಡೋಗಿತ್ತು, ಅದನ್ನು ಸ್ವಲ್ಪ ಪ್ರೂನ್ ಮಾಡಿದ್ದೀನಿ ನೋಡಿ. ಪಕ್ಕದಲ್ಲೆಲ್ಲ ಚಿಗುರು ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಇವು ರಿಪಾರ್ಟ್ ಮಾಡಿದವು. ಅದಕ್ಕೂ ಸ್ವಲ್ಪ ನಾನು ಇದನ್ನು ಲಿಕ್ವಿಡ್ನ ಹಾಕ್ತಾ ಇದ್ದೀನಿ. ರಿಪಾರ್ಟ್ ಮಾಡಾದ್ಮೇಲೆ ಹಾಕ್ಬೋದಾ ಅಂತ ಕೇಳ್ಬೋದು. ಹೌದು, ಹಾಕಿ ಏನು ಸಮಸ್ಯೆ ಆಗೋದಿಲ್ಲ. ಗಿಡ ಇನ್ನೂ ಚೆನ್ನಾಗಿ ಹೆಲ್ದಿಯಾಗೂ ಸಹ ಬರುತ್ತೆ. ಅಂದರೆ ನಾನು ಈ ಗಿಡಗಳನ್ನ ರಿಪಾರ್ಟ್ ಮಾಡಿ 4-5 ದಿನ ಆಗಿದೆ. ಅದಾದಮೇಲೆ ನಾನು ಲಿಕ್ವಿಡ್ನ ಕೊಡ್ತಾ ಇರೋದು. ಈ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.